कि पेट्रोल, डीजल, गैस ऐसी चीजों का बहुत संयम से इस्तेमाल करें। ಸ್ನೇಹಿತರೆ ನಮಸ್ಕಾರ. ನಿನ್ನೆ ತಾನೇ ಪ್ರಧಾನಿ ಮೋದಿ ಅವರು ಹೈದರಾಬಾದ್ನಲ್ಲಿ ಸಾಕಷ್ಟು ದೇಶದ ಬಗ್ಗೆ ಚರ್ಚೆ ಮಾಡ್ತಾರೆ. ಕೊರೋನಾ ಟೈಮ್ನಲ್ಲಿ ಇರ್ತಕ್ಕಂತಹ ಪರಿಸ್ಥಿತಿಯನ್ನ ನಾವು ಮತ್ತೆ ಎದುರಿಸಬೇಕು, ಮಾನಸಿಕವಾಗಿ ನಾವು ರೆಡಿ ಆಗಬೇಕು. ನೀವು ರಜಾ ದಿನಗಳಲ್ಲಿ ಅಲ್ಲಿ ಇಲ್ಲಿ ಹೋಗ್ತಿರ್ತಿರಲ್ಲ, ಅದನ್ನ ನೀವು ಬಂದ್ ಮಾಡಬೇಕು. ಪ್ರವಾಸ ಸ್ಥಳಗಳಿಗೆ ಹೋಗೋದನ್ನ ಸ್ವಲ್ಪ ನಿಲ್ಲಿಸಬೇಕು. ಆನ್ಲೈನ್ ಮುಖಾಂತರ ಹೆಚ್ಚಾಗಿ ಕೆಲಸಗಳನ್ನ ಮಾಡಿ, ಸ್ವಂತ ವಾಹನಗಳನ್ನ ಬಿಟ್ಟು ಬಸ್, ಮೆಟ್ರೋ, ರೈಲುಗಳಲ್ಲಿ ಹೆಚ್ಚಾಗಿ ಪ್ರಯಾಣ ಮಾಡಿ. ಕೊರೋನಾ ಟೈಮ್ನಲ್ಲಿರ್ತಕ್ಕಂತಹ ಆತಂಕ ಈಗೂ ಕೂಡ ಉಂಟಾಗ್ತಾ ಇದೆ. ಆದ್ರೆ ಕೊರೋನಾ ಬಂದಿಲ್ಲ ಸ್ನೇಹಿತರೆ, ಅದು ಬೇರೆನೆ ವಿಷಯವಿದೆ. ಸೊ ಗೊಬ್ಬರ ಬಳಕೆದಾರರು 50% ಕಡಿಮೆ ಮಾಡಿ, ಸಾವಯವ ಕೃಷಿ ಹೆಚ್ಚಾಗಿ ಮಾಡಿ. ಈಗ ಈ ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡಿಕೊಂಡು ಬಸ್ಗಳಲ್ಲಿ ಪ್ರಯಾಣ ಮಾಡಿ, ಬಂಗಾರವನ್ನ 1 ವರ್ಷದ ಕಾಲ ಗೋಲ್ಡ್ ಅನ್ನ ಖರೀದಿ ಮಾಡಬೇಡಿ ಅಂತ ಕರೆ ಕೊಟ್ಟಿದ್ದಾರೆ. ಸೊ ಇದು ಎತ್ತರ ಮುನ್ಸೂಚನೆ. ನಮ್ಮ ದೇಶದ ಪರಿಸ್ಥಿತಿ ಏನಾಗಿದೆ ಈಗ, ವಿದೇಶಗಳಲ್ಲಿ, ಮಧ್ಯ ಪ್ರಾಚ್ಯ ದೇಶಗಳಲ್ಲಿ ಈಗ ನೋಡ್ತಾ ಇದ್ರಿ ನೀವು ಯಾವ ರೀತಿಯಾಗಿ ಯುದ್ಧ ಭೀತಿ ನಡೀತಾ ಇದೆ. ಇನ್ನೂ ಕೂಡ ನಿಲ್ಲಿಸುವಂತಹ ಪರಿಸ್ಥಿತಿಗೆ ಬಂದೇ ಇಲ್ಲ ಸ್ನೇಹಿತರೆ. ಹರ್ಮುಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ನೀವು ಅನ್ಕೊಳ್ತೀರಿ ಇದು ಕೇಂದ್ರ ಸರ್ಕಾರ ಖುದ್ದಾಗಿ ಮಾಡ್ತಾ ಇದೆಯಾ, ಯಾಕೆ ಈ ರೀತಿ ಡಿಸಿಷನ್ ಅನ್ನ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ? ಸೊ ಇದೆಲ್ಲವೂ ಕೂಡ ನಮ್ಮ ಮಾನಸಿಕವಾಗಿ ನಾವು ರೆಡಿ ಆಗಲೇಬೇಕಾದಂತಹ ಪರಿಸ್ಥಿತಿ ಮತ್ತೆ ಬಂದಿದೆ. ಯಾಕೆ ಅಂತ ಕೇಳೋದಾದ್ರೆ, ಯುದ್ಧ ಆಗ್ತಾ ಇದೆ ಸ್ನೇಹಿತರೆ. ನಾವು 70-80% ತೈಲವನ್ನ ಹೊರಗಿನಿಂದ ಖರೀದಿ ಮಾಡ್ತೀವಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಬರೀ ಉತ್ಪಾದನೆ ಆಗ್ತಕ್ಕಂತಹ ತೈಲ 20-25% ಮಾತ್ರ. ಸೊ ಹೀಗಾಗಿ ನಾವು ಹೆಚ್ಚಾಗಿ ಹೊರದೇಶಗಳ ಮೇಲೆ, ತೈಲದ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ತೈಲದ ಬೆಲೆ ಏರಿಕೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾದ್ರೆ ಬನ್ನಿ, ಇಂತಹ ವಿಷಯಗಳನ್ನ ಮೋದಿಜಿಯವರು ವಿಸ್ತಾರ ಮಾಡಿದ್ರು. ನಾವು ರೆಡಿ ಆಗಿ ಇಟ್ಕೊಳ್ಬೇಕು, ನಾವು ಏನೇನು ಕಡಿಮೆ ಮಾಡಬೇಕು ಖರ್ಚು ವೆಚ್ಚಗಳನ್ನ. ಸೊ ಅದರೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಸೊ ಈ ರೀತಿ ಹೇಳಲಿಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನು ಕೂಡ ಬಿಡಿಸಿ ಹೇಳ್ತೀನಿ ಸ್ನೇಹಿತರೆ. ವಿಡಿಯೋ ಆದಷ್ಟು ಸಾಧ್ಯವಾದರೆ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ಮಧ್ಯ ಪ್ರಾಚ್ಯ ಪ್ರದೇಶಗಳಲ್ಲಿ ಯುದ್ಧ ಆಗ್ತಾ ಇದೆ, ನಿಮಗೆ ಗೊತ್ತಿದೆ. ತೈಲದ ಸಮಸ್ಯೆ ಉಂಟಾಗಿದೆ. ಈಗ ಜಾಗತಿಕವಾಗಿ ಒಂದು ಬ್ಯಾರೆಲ್ನ ಬೆಲೆ ಮೊದಲಿಗೆ ಎಷ್ಟು ಇತ್ತಪ್ಪ, ಯುದ್ಧ ಆಗೋಕ್ಕಿಂತ ಮುಂಚೆ ನಮ್ಮ ದೇಶ ಯಾವ ರೀತಿಯಾಗಿ ಖರೀದಿ ಮಾಡ್ತಾ ಇತ್ತಂದ್ರೆ $70 ಖರೀದಿ ಮಾಡ್ತಾ ಇದ್ವಿ ನಾವು. ಎಷ್ಟು? ಒಂದು ಬ್ಯಾರೆಲ್ಗೆ $70 ಕೊಟ್ಟು ಖರೀದಿ ಮಾಡ್ತಾ ಇದ್ವಿ. ಆದ್ರೆ ಈಗ $120 ಆಲ್ರೆಡಿ ಕೊಡ್ತಾ ಇದೀವಿ. ಆದ್ರೆ ನಮ್ಮ ದೇಶದಲ್ಲಿ ತೈಲದ ಬೆಲೆಯನ್ನ ಏರಿಕೆ ಮಾಡಿಲ್ಲ. ಅದು ಎಲೆಕ್ಷನ್ ಪ್ರಪೋಸ್ಗಾಗಿರ್ಲಿ ಅಥವಾ ಇನ್ನಿತರ ಕಾರಣ ಅಥವಾ ಜನರ ಮೇಲೆ ಕಾಳಜಿ, ಎಷ್ಟು ದಿನ ಮಟ್ಟಿಗೆ ಆಗುತ್ತೋ ಅಷ್ಟು ನಾವು ಪ್ರಯತ್ನ ಮಾಡಿ ಕಡಿಮೆ ಕೊಡೋದ್ರಲ್ಲಿನೇ ನಾವು ಪ್ರಯತ್ನ ಮಾಡೋಣ ಅನ್ನುವಂತಹ ರೀತಿ ಕೂಡ ಇರಬಹುದು. ಒಟ್ಟಾರೆಯಾಗಿ ನಮಗೆ ಕಡಿಮೆ ದರದಲ್ಲಿ ವಿತರಣೆ ಇಲ್ಲಿವರೆಗೂ ಕೂಡ ಮಾಡಿದ್ದಾರೆ. ಮತ್ತು ನಮ್ಮ ದೇಶದಲ್ಲಿ ಈಗ 14-15 ವರ್ಷಕ್ಕಿಂತ ಮುಂಚಿತವಾಗಿ ನೋಡಿದ್ರೆ ಕೇವಲ 4-5 ದಿನಗಳ ಕಾಲ ಮಾತ್ರ ನಮ್ಮ ಹತ್ರ ತೈಲ ಸಂಗ್ರಹಣಾ ಘಟಕಗಳಿದ್ವು. ಯಾಕಂದ್ರೆ ಈಗ ತುರ್ತು ಪರಿಸ್ಥಿತಿ ಬಂತು, ನಮಗೆ ಹೊರದೇಶದಿಂದ ತೈಲ ಸಪ್ಲೈ ಆಗ್ತಾ ಇಲ್ಲ ಅಂದ್ರೆ ಕೇವಲ 4-5 ದಿನಗಳ ಕಾಲ ಮಾತ್ರ ನಮ್ಮ ದೇಶದಲ್ಲಿ ತೈಲ ಸಂಗ್ರಹಣೆ ಇತ್ತು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ 14-15 ವರ್ಷದ ನಂತರ, ಅಂದ್ರೆ ಮೋದಿಜಿ ಅವರು ಬಂದಾದ ಬಳಿಕ, ಬಿಜೆಪಿ ಸರ್ಕಾರ ಬಂದಾದ ಬಳಿಕ 74 ದಿನದವರೆಗೂ ಕೂಡ ನಾವು ತೈಲವನ್ನ ಬಳಕೆ ಮಾಡಬಹುದು, ಅಷ್ಟು ತೈಲ ಸಂಗ್ರಹಣೆ ಇದೆ. ಆದ್ರೆ ಈಗ ಯುದ್ಧದ ಭೀತಿಯಿಂದಾಗಿ $120ಗೆ ಒಂದು ಬ್ಯಾರೆಲ್ಗೆ ಏರಿಕೆ ಆಗಿದೆ. ಆಟೋಮೆಟಿಕ್ ಆಗಿ ಸರ್ಕಾರ ಇದೆಲ್ಲವೂ ಕೂಡ ಹೆಚ್ಚಾಗಿ ಹೊರದೇಶಗಳಿಗೆ ಪೇ ಮಾಡ್ತಾ ಇದೆ. ಆದ್ರೆ ನಮ್ಮ ದೇಶದಲ್ಲಿ ಇರತಕ್ಕಂತಹ ಪ್ರಜೆಗಳಿಗೆ ಯುದ್ಧ ಪ್ರಾರಂಭವಾಗಿ 2 ತಿಂಗಳಾಗ್ಲಿಕ್ಕೆ ಬಂತು, ಇಲ್ಲಿವರೆಗೂ ಕೂಡ ಯಾವುದೇ ಬೆಲೆಯನ್ನ ಏರಿಕೆ ಮಾಡಿರಲಿಲ್ಲ. ಈಗ 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 ತೈಲ ಒಂದು ಮಾರ್ತಕ್ಕಂತಹ ಕಂಪನಿಗಳಿಗೂ ಕೂಡ ಈಗ ಬಹಳಷ್ಟು ಇದ್ನಾಗ್ತಾ ಇತ್ತು. ಅದರಲ್ಲಿ ಅಬಕಾರಿ ಸುಂಕವನ್ನು ಕೂಡ ಕಡಿಮೆ ಮಾಡಲಾಗಿತ್ತು ಕೇಂದ್ರ ಸರ್ಕಾರ. ಸಾಕಷ್ಟು ಸಮಸ್ಯೆಗಳನ್ನ ಸರ್ಕಾರ ಎದುರಿಸ್ತಾ ಇದೆ. ಸೊ ಜನರಿಗೆ ಕಡಿಮೆ ಬೆಲೆಯಲ್ಲಿನೇ ಕೊಡ್ತಾ ಇದೆ. ಆದ್ರೆ ಈಗ ಕೊಟ್ಟಿರ್ತಕ್ಕಂತಹ ಮುನ್ಸೂಚನೆಯ ಪ್ರಕಾರ ಕೊರೋನಾ ಟೈಮ್ ರೀತಿ ವರ್ಕ್ ಫ್ರಮ್ ಹೋಮ್ ನಾವು ಮಾಡಬೇಕಾಗತ್ತೆ, ಮರುಜಾರಿ ಮಾಡಬೇಕಾಗತ್ತೆ. ಆನ್ಲೈನ್ ನಲ್ಲಿ ನಾವು ಹೆಚ್ಚಾಗಿ ಕೆಲಸವನ್ನ ಮಾಡಬೇಕು. ಈಗ ವರ್ಚುವಲ್ ಆಗಿ ಸಭೆಗಳನ್ನ ನಡೆಸೋದಾಗಿರ್ಲಿ,
ನಾವು ಅಲ್ಲಿ ಇಲ್ಲಿ ತಿರುಗಾಡೋದಾಗಿರ್ಲಿ ಹೆಚ್ಚಾಗಿ ಮಾಡಿದ್ರೆ ನಮ್ಮದೇ ಹೆಚ್ಚಾಗಿ ಖರ್ಚು ವೆಚ್ಚ ಆಗುವಂಥದ್ದು. ಸ್ವಂತ ವಾಹನವನ್ನ ಬಿಟ್ಟು ಮೆಟ್ರೋ ರೈಲುಗಳನ್ನ ನಾವು ಹೆಚ್ಚಾಗಿ ಬಳಕೆ ಮಾಡ್ಕೊಳ್ಬೇಕು. ಅಂದ್ರೆ ಕಡಿಮೆ ಬೆಲೆಯಲ್ಲಿ ನಾವು ಎಲ್ಲ ಕಡೆನೂ ಕೂಡ ಸುತ್ತಾಡ್ಕೊಂಡು ಬರ್ತೀವಿ. ಅನಗತ್ಯ ವಿದೇಶಿ ಪ್ರವಾಸ ಆಗಿರ್ಲಿ, ರಜೆ, ವಿದೇಶಿ ಮದುವೆಗಳಿಗಾಗಿ ನಾವು ಹೋಗೋದು ವಿದೇಶಗಳಿಗೆ, ಅಲ್ಲಿ ಹೆಚ್ಚಾಗಿ ಖರ್ಚು ವೆಚ್ಚಗಳಾಗೋದು, ಹೊರದೇಶೀಯ ಡಾಲರ್ಗಳ ಖರ್ಚು ವೆಚ್ಚನ ಕಡಿಮೆ ಮಾಡ್ಬೇಕು ನಾವು. ಇದೆಲ್ಲವೂ ಕೂಡ ಹೇಳಿದ್ದಾರೆ. ಅಂದ್ರೆ ನಾವೇ ಖುದ್ದಾಗಿ ಅರ್ಥ ಮಾಡಿಕೊಂಡು ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡ್ಕೊಳ್ಬೇಕು. ಆದಷ್ಟು ಸರ್ಕಾರಿ ವೆಹಿಕಲ್ಗಳಲ್ಲಿ ನಾವು ತಿರುಗಾಡಬೇಕು. ಗೊಬ್ಬರ ಬಳಕೆಯನ್ನ 50% ಕಡಿಮೆ ಮಾಡಿ ಇಳಿಸಿ ಸಾವಯವ ಕೃಷಿಯನ್ನ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಕೃಷಿಗೆ ಡೀಸೆಲ್ ಬಿಟ್ಟು ಸೌರಶಕ್ತಿ ಪಂಪ್ ಸೆಟ್ ಬಳಸಿ ಅಂತ ಹೇಳ್ತಾ ಇದೆ ಸರ್ಕಾರ. ಜೊತೆಗೆ ಕೊರೋನಾ ಕಾಲದ ರೀತಿಯ ಮಿತವ್ಯಯ ದಕ್ಷತೆ ಮತ್ತು ಗುರಿಯಾಗಿ ನಾವು ನಡ್ಕೊಳ್ಬೇಕಾಗಿದೆ. ಸೊ ಆ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ಖರ್ಚು ವೆಚ್ಚವನ್ನು ಕೂಡ ಮಾಡ್ತಾ ಇರಲಿಲ್ಲ, ಒಂದ್ ಸ್ವಲ್ಪ ಹಿಡಿತದಲ್ಲಿದ್ವಿ. ಆ ರೀತಿ ಈಗ ನಾವು ಮತ್ತೆ ನಡ್ಕೊಳ್ಬೇಕಾಗಿದೆ. ಬಂಗಾರದ ಬೆಲೆನೂ ಕೂಡ ಏರಿಕೆ ಆಗಲಿದೆ. ಅದರ ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಬೆಲೆ ಏರಿಕೆ ಆಗಬಹುದಾದಂತಹ ಸಾಧ್ಯತೆ ಇದೆ. 1 ವರ್ಷದ ಕಾಲ ಬಂಗಾರವನ್ನ ಖರೀದಿ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಸರ್ಕಾರ ಹೇಳ್ತಾ ಇದೆ. ಅಂದ್ರೆ ಖುದ್ದಾಗಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ಬಹಳಷ್ಟು ಜನ ಅನ್ಕೊಂಡಿರ್ತಾರೆ, ಮೋದಿ ಬಂದ ಮೇಲೆ ಈ ರೀತಿ ಆಯ್ತು, ಕೇಂದ್ರ ಸರ್ಕಾರದಿಂದ ಈ ರೀತಿ ಬೆಲೆಗಳ ಏರಿಕೆ ಆಗ್ತಾ ಇದೆ. ಹಾಗಿಲ್ಲ ಸ್ನೇಹಿತರೆ. ಈಗ ಹೊರದೇಶದಿಂದ ನಾವು ಖರೀದಿ ಮಾಡ್ಕೊಳ್ತಾ ಹೋದ್ರೆ ಏನಾಗತ್ತೆ, ಸಮಸ್ಯೆ ಬಂದ್ಬಿಡತ್ತೆ. ಆ ಕೇಂದ್ರ ಸರ್ಕಾರ ಆಟೋಮೆಟಿಕ್ ಆಗಿ ಆ ಕೇಂದ್ರದಲ್ಲಿ ಯಾವುದೇ ಪಕ್ಷ ಇರಲಿ, ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ ಅಥವಾ ಇನ್ನಿತರ ಪಕ್ಷಗಳು ಇದ್ರೂ ಸಹಿತ ಇದನ್ನೇ ಮಾಡಬೇಕಾಗಿ ಬರ್ತಾ ಇತ್ತು. ಆದ್ರೆ ಅಡ್ವಾನ್ಸ್ ಆಗಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ಆದಷ್ಟು ಖರ್ಚು ವೆಚ್ಚವನ್ನ ಕಡಿಮೆ ಮಾಡಿ ಅಂತ ಹೇಳ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಮೋದಿಜಿ ಅವರು ಹೇಳಿದ್ದಾರೆ. ಅದಕ್ಕಾಗಿ ನಾವು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಬೇಕು. ಕೊರೋನಾ ಟೈಮ್ದಲ್ಲಿ ಕೂಡ ನಮಗೆ ಹೇಳಿದ್ರು ಆದಷ್ಟು ಮಾಸ್ಕ್ ಧರಿಸಿ, ಆದಷ್ಟು ಅಡ್ವಾನ್ಸ್ ಆಗಿ ನಮ್ಮ ದೇಶದ ಬಗ್ಗೆ ಹಿತಾಸಕ್ತಿಯನ್ನ ವಹಿಸ್ಕೊಂಡು ಎಲ್ಲರಿಗೂ ಕೂಡ ಹೇಳ್ಬಿಟ್ಟಿದ್ರು. ಹೆಚ್ಚಾಗಿ ಹೊರಗಡೆ ಹೋಗಬೇಡಿ, ಎಲ್ಲ ಕರ್ಫ್ಯೂ ಅನ್ನ ಮಾಡಿದ್ರು. 1 ತಿಂಗಳು 2 ತಿಂಗಳು ಅಡ್ವಾನ್ಸ್ ಆಗಿ ಮಾಡಿದ್ರು. ಹೊರದೇಶದಲ್ಲಿ ಪ್ರಾರಂಭ ಈ ರೀತಿ ಆಗಿದೆ ಅಂದ ಬಳಿಕ ನಮ್ಮ ದೇಶದಲ್ಲಿ ಆದಷ್ಟು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದೇ ರೀತಿ ಈಗಲೂ ಕೂಡ ಹೇಳ್ತಾ ಇದ್ದಾರೆ. 1 ವರ್ಷಗಳ ಕಾಲ ಆದಷ್ಟು ನಾವು ಬಸ್ಗಳಲ್ಲಿ, ಟ್ರೈನ್ಗಳಲ್ಲಿ ಅಡ್ಡಾಡಬೇಕು. ಸ್ವಂತ ವೆಹಿಕಲ್ಗಳಲ್ಲಿ ನಾವು ಹೆಚ್ಚಾಗಿ ಓಡಾಡ್ತಾ ಹೋದ್ರೆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿತವಾಗ್ಲೂ ಆಗುವಂತಹ ಸಾಧ್ಯತೆ ಇದೆ. ಇದು ಕನ್ಫರ್ಮ್ ಅಂತ ಅನ್ಕೊಂಡ್ಬಿಡಿ. ಯಾಕಂದ್ರೆ ಹೊರದೇಶಗಳಿಗೆ ನಾವು ತೈಲವನ್ನ ತರಿಸ್ಬೇಕಂದ್ರೆ ಹೆಚ್ಚಿನ ಡಾಲರ್ ಅನ್ನ ಕೊಡಬೇಕು. ಇನ್ನು ನಮ್ಮ ದೇಶದಲ್ಲಿ ಆಟೋಮೆಟಿಕ್ ಆಗಿ ತೈಲದ ಬೆಲೆ ಏರಿಕೆ ಆಗಿಬಿಡುತ್ತೆ. ಸೊ ಹೀಗಾಗಿ ಕಂಪನಿಗಳು ಲಾಸ್ ಆಗೋದಿಲ್ಲ. ಇನ್ನು ಸರ್ಕಾರ ಎಷ್ಟಂತ ಲಾಸ್ ಆಗತ್ತೆ, ಬಜೆಟ್ ಎಷ್ಟಿರುತ್ತೆ ಅಷ್ಟು ಲಿಮಿಟ್ ಮಾತ್ರ ಮಾಡ್ಬೇಕಲ್ವಾ. ಹೆಚ್ಚಾಗಿ ಹೋದ್ರೆ ಮತ್ತೆ ಹೊರದೇಶದ ಬಳಿ ಸಾಲವನ್ನ ತೆಗೆದುಕೊಳ್ಬೇಕು. ಸಾಲದ ಹೊರೆ ಬೀಳುತ್ತೆ, ಅಭಿವೃದ್ಧಿ ಕಾರ್ಯಗಳಾಗೋದಿಲ್ಲ. ಮತ್ತೆ ಅಭಿವೃದ್ಧಿ ಕಾರ್ಯಗಳಾಗೋದಿಲ್ಲ, ಜೊತೆಗೆ ಸಾಲವನ್ನ ತೆಗೆದುಕೊಂಡ್ರು ಸಹಿತ ಬೆಲೆ ಏರಿಕೆ ಆಗ್ಲೇಬೇಕು. ಆಗ್ಲಾದ್ರೂ ಸಹಿತ ನಾವು ತೆರಿಗೆ ಕಟ್ಟಲೇಬೇಕಾಗತ್ತೆ. ಬೆಲೆ ಏರಿಕೆ ಆದ್ರೆ ನಾವೇ ತೆರಿಗೆ ಕಟ್ಟಬೇಕು. ಸರ್ಕಾರಕ್ಕೆ ಇನ್ಕಮ್ ಬರೋದೆಲ್ಲಿಂದ? ನಮ್ಮಿಂದನ ತಾನೆ. ಸೊ ಹಾಗಾಗಿ ಈಗಲೇ ನಾವು ಒಂದ್ ಸ್ವಲ್ಪ ಕಡಿಮೆ ಖರ್ಚು ವೆಚ್ಚ ಮಾಡ್ಕೊಂಡ್ರೆ ಸರ್ಕಾರಕ್ಕೂ ಕೂಡ ಅಷ್ಟೊಂದು ತೊಂದರೆ ಆಗೋದಿಲ್ಲ, ನಮಗೂ ಕೂಡ ತೊಂದರೆ ಆಗೋದಿಲ್ಲ. ನಾವು ಮಿತವಾಗಿ ಬಳಸಬೇಕು ಅಂತ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಸ್ನೇಹಿತರೆ. ಹಾಗೆ ಈಗಾಗಲೇ ಕೂಡ ನೋಡ್ತಾ ಇದ್ರಿ, ಕಮರ್ಷಿಯಲ್ ಗ್ಯಾಸ್ಗಳು ಇರದೇ ಇರುವಂತಹ ಕಾರಣಕ್ಕಾಗಿ ಸಾಕಷ್ಟು ಈಗ ಹೋಟೆಲ್ಗಳು ಬಂದಾದ್ವು. 933ಕ್ಕೆ ಈಗ ಗ್ಯಾಸ್ ಸಿಲಿಂಡರ್ ಏರಿಕೆ ಆಗಿತ್ತು. ಬೆಂಗಳೂರಿನಲ್ಲಿ ನೋಡ್ತಾ ಇದ್ರಿ 3000ವರೆಗೂ ಕೂಡ ಏರಿಕೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಹೋಟೆಲ್ಗಳೇ ಬಂದಾಗ್ಬಿಟ್ಟಿದೆ. ಏನ್ ಮಾಡೋದು? ಸರ್ಕಾರಕ್ಕೆ ಈಗ ಹೊರದೇಶದಿಂದ ತರಿಸ್ಲಿಕ್ಕೂ ಕೂಡ ತರಿಸಬೇಕಂದ್ರೂ ಸಹಿತ ಹೆಚ್ಚಿನ ಬೆಲೆ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಹರ್ಮುಜ್ ಜಲಸಂಧಿ ಪೂರ್ತಿಯಾಗಿ ಸಂಪೂರ್ಣವಾಗಿ ಇರಾನ್ ಬಂದ್ ಮಾಡಿಬಿಟ್ಟಿದೆ. ಯಾವುದೇ ಒಂದು ಹಡಗುಗಳನ್ನ ಅಲ್ಲಿಂದ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಯಾವುದೇ ಹಡಗು ಬಂದರೂ ಸಹಿತ ಅದನ್ನ ಬ್ಲಾಸ್ಟ್ ಮಾಡಿ ಬಿಡ್ತಾ ಇದೆ. ನಾವು ಬ್ಲಾಸ್ಟ್ ಆಗಿ ಆ ತೈಲ ಎಲ್ಲವೂ ಕೂಡ ಹಾಳಾಗಿ, ಡಾಲರ್ಗಳು ಹಾಳಾಗಿ, ಅದಕ್ಕೆ ಸಾಕಷ್ಟು ಖರ್ಚು ವೆಚ್ಚಗಳನ್ನ ನಾವು ಮಾಡಿರ್ತೀವಿ. ಅದೆಲ್ಲವೂ ಕೂಡ ಹಾಳಾಗೋದು ಹೆಚ್ಚ, ಅಥವಾ ಕೆಲವೊಂದಿಷ್ಟು ದಿನಗಳ ಕಾಲ ಆ ಹರ್ಮುಜ್ ಜಲಸಂಧಿ ಹಿಂದ್ಗಡೆನೆ ನಿಂತ್ಕೊಂಡಿದೆ ಹಡಗುಗಳು. ನಮ್ದಷ್ಟೇ ಅಲ್ಲ, ಸಾಕಷ್ಟು ದೇಶಗಳಲ್ಲಿ ಕೂಡ ಇದೇ ಪರಿಸ್ಥಿತಿ ಈಗ ಉಂಟಾಗಿರ್ತಕ್ಕಂಥದ್ದು, ತುರ್ತು ಪರಿಸ್ಥಿತಿ. ಹಾಗಾಗಿ ಮುನ್ನೆಚ್ಚರಿಕೆಯನ್ನ ನಮಗೆ ನಿಮ್ಗೆಲ್ಲರಿಗೂ ಕೂಡ ವಹಿಸ್ಕೊಳ್ಳಿಕ್ಕೆ ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಆದಷ್ಟು ಸಾಧ್ಯವಾದಷ್ಟು ಪ್ರಯತ್ನ ಮಾಡೋಣ. ಯಾಕಂದ್ರೆ ದೇಶಕ್ಕೆ ಸಂಕಷ್ಟ ಬಂದಾಗ ಬರೀ ಸರ್ಕಾರ ಅಥವಾ ಅಧಿಕಾರಿಗಳು ಮಾತ್ರ ಹೋರಾಡೋದಲ್ಲ. ಸೊ ನೀವೆಲ್ಲರೂ ಕೂಡ ಒಂದು ರೇಂಜ್ನಲ್ಲಿ ಸೈನಿಕರಿದ್ದ ಹಾಗೆ ಅಂತ ಅನ್ಕೊಂಡ್ಬಿಡಿ ಈ ಸಂದರ್ಭದಲ್ಲಿ. ಅದಕ್ಕಾಗಿ ನೀವೆಲ್ಲರೂ ಕೂಡ ಹಿತಮಿತವಾಗಿ ಬಳಸಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ಇಲ್ಲಿವರೆಗೂ ಕೂಡ ನಿಲ್ಲಲ್ಲ, ಅಲ್ಲಿವರೆಗೂ ಕೂಡ ಈ ಪರಿಸ್ಥಿತಿ ಇದ್ದೇ ಇರತ್ತೆ. ಆದಷ್ಟು ಬೇಗ ಇದಕ್ಕೇನಾದ್ರೂ ಪರಿಹಾರ ಸಿಕ್ಕರೆ ಬೆಟರು.
ನೋಡೋಣ ಕಾಯ್ದು ಏನಾಗತ್ತೆ ಅನ್ನುವಂಥದ್ದು. ನಾನು ಒಂದು ವಿಷಯವನ್ನ ನಿಮ್ಗೆ ಸಿಂಪಲ್ ಆಗಿ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಬೆಲೆ ಏರಿಕೆ ಯಾಕಾಗತ್ತಂದ್ರೆ, ಈಗ ಆದಷ್ಟು ನಮ್ಮ ದೇಶದಿಂದ ಇಲ್ಲಿವರೆಗೂ ಅಂದ್ರೆ ಈಗ ಯುದ್ಧ ಆಗೋಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಕೂಡ ರಫ್ತು ಮಾಡ್ತಾ ಇದ್ವಿ. ಕೇವಲ ಈ ಪೆಟ್ರೋಲ್, ಡೀಸೆಲ್, ಗ್ಯಾಸ್ಗಳನ್ನ ಆಮದು ಮಾಡ್ತಾ ಇದ್ವಿ ಹೆಚ್ಚಾನೆಚ್ಚು. ಉಳಿದಂತಹ ಆಲ್ಮೋಸ್ಟ್ ನಾವೆಲ್ಲರೂ ಕೂಡ ನಮ್ಮ ದೇಶದಿಂದ ರಫ್ತು ಮಾಡ್ತಾ ಇದ್ವಿ. ಹೀಗಾಗಿ ನಮ್ಮ ರುಪೀಸ್ ಮೌಲ್ಯ ಒಂದು ರೇಂಜ್ನಲ್ಲಿ ಹೆಚ್ಚಾಗಿತ್ತು. ನಾವು ಈಗ ಯಾವ ಪರಿಸ್ಥಿತಿಗೆ ಬಂದಿದ್ವಿ, ಈಗ $1ನ ಮೌಲ್ಯ 80 ರೂಪಾಯಿ ಇದ್ದದ್ದು 95ರ ತನಕ ಆಸುಪಾಸು ಬಂದುಬಿಟ್ಟಿದೆ. ಯಾಕೆ ಅಂದ್ರೆ ನಾವು ಆಮದುವನ್ನ ಹೆಚ್ಚಾಗಿ ಮಾಡ್ಕೊಳ್ತಾ ಇದ್ದೀವಿ, ನಮ್ಮಿಂದ ರಫ್ತು ಆಗ್ತಾ ಇಲ್ಲ. ಯಾಕಂದ್ರೆ ಮಧ್ಯ ಪ್ರಾಚ್ಯದ ದೇಶಗಳ ಯುದ್ಧದಿಂದಾಗಿ ರಫ್ತು ಆಗ್ತಾ ಇಲ್ಲ. ಆದ್ರೆ ನಮಗೆ ತೈಲ ಅತಿ ಅವಶ್ಯಕ, ಗ್ಯಾಸ್ ಅತಿ ಅವಶ್ಯಕ ಆಗಿದೆ, ಆಮದುವನ್ನ ಮಾಡ್ಕೊಳ್ತಾ ಇದ್ದೀವಿ. ಅಂಥದ್ರಲ್ಲಿ ಈಗ ಡಾಲರ್ಗಳ ಮೌಲ್ಯ ಹೆಚ್ಚಾಗತ್ತೆ ಆಟೋಮೆಟಿಕ್ ಆಗಿ, ಯಾಕಂದ್ರೆ ನಾವು ಆಮದು ಮಾಡ್ಕೊಳ್ತೀವಿ. ಅದಕ್ಕಾಗಿ ಡಾಲರ್ಗಳ ಮೌಲ್ಯ ಹೆಚ್ಚಾಗತ್ತೆ. ನಮಗೆ ಹೆಚ್ಚಾಗಿ ಕಳಿಸೋಕ್ಕಿಂತನೂ ಕೂಡ ತೆಗೆದುಕೊಳ್ಳೋದೇ ಹೆಚ್ಚಾಗಿದೆ. ಹೀಗಾಗಿ ಡಾಲರ್ಗಳ ಮೌಲ್ಯ ಹೆಚ್ಚಾಗ್ಬಿಡತ್ತೆ. ಡಾಲರ್ಗಳ ಮೌಲ್ಯ ಹೆಚ್ಚಾಗಿದ್ದೆ ಆದ್ರೆ ನಮ್ಮಲ್ಲಿರ್ತಕ್ಕಂತಹ ರುಪೀಸ್ಗಳ ಮೌಲ್ಯ ಕಡಿಮೆ ಆಗ್ಬಿಡತ್ತೆ. ಹೆಚ್ಚಿನ ಆದ್ಯತೆ ಡಾಲರ್ಗೆ ಸಿಗತ್ತೆ, ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಹೆಚ್ಚಿನ ಹೊರದೇಶಿ ವಸ್ತುಗಳ ಮೇಲೆ ಡಿಪೆಂಡ್ ಆಗಬಾರದು. ನಮ್ಮ ದೇಶೀಯ ಅಂದ್ರೆ ಸ್ವದೇಶೀಯ ವಸ್ತುಗಳನ್ನ ಹೆಚ್ಚಾಗಿ ಬಳಸಿ ಅಂತ ಮೋದಿಜಿಯವರು ಹೇಳಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ನೀವು ಹೆಚ್ಚು ಹೊರದೇಶದ ವಸ್ತುಗಳನ್ನ ಖರೀದಿ ಮಾಡ್ತಿರೋ ಅಷ್ಟು ಡಾಲರ್ನ ಮೌಲ್ಯ ಹೆಚ್ಚಾಗತ್ತೆ, ಡಾಲರ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಸ್ವದೇಶೀಯ ವಸ್ತುಗಳನ್ನ ಹೆಚ್ಚಾಗಿ ಬಳಸೋಣ. ಅಂದ್ರೆ ಮೇಡ್ ಬೈ ಭಾರತ, ನಮ್ಮ ದೇಶ ಉತ್ಪಾದಿಸುವಂತಹ ವಸ್ತುಗಳನ್ನ ಹೆಚ್ಚಾಗಿ ಬಳಸೋಣ. ಆಗ ನಮ್ಮ ರುಪೀಸ್ಗೆ ಹೆಚ್ಚಿನ ಮೌಲ್ಯ, ಅಂದ್ರೆ ನಮ್ಮ ರುಪೀಸ್ಗೆ ಮೌಲ್ಯ ಸಿಕ್ಕಾದ್ರೆ ಆಟೋಮೆಟಿಕ್ ಆಗಿ ನಮ್ಮ ಹತ್ರ ಏನ್ ರಫ್ತು ಆಮದು ಮಾಡ್ಕೊಳ್ತಿರ್ತೀವಲ್ಲ ಆ ಒಂದು ವಸ್ತುವಿನ ಬೆಲೆನೂ ಕೂಡ ಕಡಿಮೆ ಆಗ್ಬಿಡತ್ತೆ. ಹೀಗಾಗಿ ಹೆಚ್ಚಾಗಿ ನಾವು ನಮ್ಮ ದೇಶೀಯ ಒಂದು ವಸ್ತುಗಳ ಮೇಲೆ ಅಡಾಪ್ಟ್ ಆಗೋಣ ಅಂತ ಹೇಳ್ತಾ ಇದ್ದಾರೆ. ಆಟೋಮೆಟಿಕ್ ಆಗಿ ಡಾಲರ್ ಬೆಲೆ ಹೆಚ್ಚಾದ್ರೆ ನಮ್ಮ ರುಪೀಸ್ನ ಮೌಲ್ಯ ಕಡಿಮೆ ಆಗ್ಬಿಡುತ್ತೆ. ಹೀಗಾಗಿ ನಾವು ಏನೇ ಖರೀದಿ ಮಾಡಿದ್ರು ಅದರ ಬೆಲೆ ಏರಿಕೆ ಆಗ್ಬಿಡುತ್ತೆ. ಇದೇ ಮೂಲ ಕಾರಣ ಸ್ನೇಹಿತರೆ. ಹಾಗಾಗಿ ಸ್ವದೇಶೀಯ ವಸ್ತುಗಳನ್ನ ಬಳಕೆ ಮಾಡೋದ್ರಿಂದ ಬೆಲೆಗಳ ಏರಿಕೆ ಆಗೋದಿಲ್ಲ. ಹಾಗಾಗಿ ಈಗ ಹೆಚ್ಚಾಗಿ ನಾವು ಹೊರದೇಶದಿಂದ ಆಮದು ಮಾಡ್ಕೊಳ್ಳಿಕ್ಕೂ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಹರಮುಜ್ ಜಲಸಂಧಿ ಬಂದ್ ಆಗ್ಬಿಟ್ಟಿದೆ. ಅಲ್ಲಿಂದಾನೇ ಹೆಚ್ಚಾಗಿ ನಮಗೆ ವಸ್ತುಗಳು, ಈಗ ಪೆಟ್ರೋಲ್, ಡೀಸೆಲ್ ಆಗಿರ್ಲಿ, ಗ್ಯಾಸು ಬರುವಂಥದ್ದು 75% ಈಗ ಅರಬು, UAE, ಅಮೇರಿಕಾ, ಇರಾನ್ ಇಲ್ಲಿಂದಾನೇ ನಾವು ತೈಲವನ್ನ ತರಿಸ್ತೀವಿ. ಅಂಥದ್ರಲ್ಲಿ ಆ ಜಲಸಂಧಿನೇ ಬಂದ್ ಮಾಡಿಬಿಟ್ಟಿದ್ದಾರೆ. ಆ ಯುದ್ಧ ಇನ್ನೂ ಕೂಡ ನಿಲ್ತಾ ಇಲ್ಲ. ಇದೆಲ್ಲದರದಿಂದ ಬರೀ ನಮ್ಮ ಭಾರತವಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ದೇಶಗಳು ಕೂಡ ಈ ಒಂದು ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದ್ದಾವೆ. ಆದಷ್ಟು ನಮಗೆ ಮುನ್ನೆಚ್ಚರಿಕೆ ಕ್ರಮ ಸಿಕ್ಕಿದೆ ಅಂದ ಬಳಿಕ ನಾವು ಏನೇನ್ ಕ್ರಮವನ್ನ ಕೈಗೊಳ್ಳಬೇಕು, ನಮ್ಮಷ್ಟ ಎಷ್ಟು ಪ್ರಯತ್ನವಾಗುತ್ತೋ ಅಷ್ಟು ಸ್ವದೇಶೀಯ ವಸ್ತುಗಳ ಮೇಲೆ ಅಡಾಪ್ಟ್ ಆಗೋಣ. ಜೊತೆಗೆ ಪೆಟ್ರೋಲ್, ಡೀಸೆಲ್ ಬಳಕೆ ಮಾಡೋದನ್ನ ಬಿಟ್ಟು ಬಸ್ಗಳನ್ನ, ಸರ್ಕಾರಿ ವೆಹಿಕಲ್ಗಳು, ಈಗ ಮೆಟ್ರೋನಲ್ಲಿ, ಟ್ರೈನ್ಗಳಲ್ಲಿ ಹೆಚ್ಚಾಗಿ ನಾವು ಅಡ್ಡಾಡೋಣ ಅಂತ ಸರ್ಕಾರ ಖುದ್ದಾಗಿ ಹೇಳ್ತಾ ಇದೆ. ಹಾಗಾಗಿ ನಾವು ಕೂಡ ಸ್ವಲ್ಪ ದಿನಗಳ ಕಾಲ ಹದ್ದುಬಸ್ತಿನಲ್ಲಿ ನಡೆಯೋಣ. ನೋಡೋಣ, ಮುಂದಿನ ದಿನಗಳಲ್ಲಿ ಇದು ಸರಿ ಹೋಗುತ್ತೆ. ಆದರೆ ಕಾಲಾವಕಾಶ ಅಂತೂ ಬೇಕೇ ಬೇಕು. ಈ ಸಮಸ್ಯೆ ಬಗೆಹರಿಯವರೆಗೂ ಕೂಡ ಇದು ಇದ್ದೇ ಇರತ್ತೆ. ಹಾಗಾಗಿ ನಾವು ಕರೋನಾ ಟೈಫು ಒಂದು ಸ್ವಲ್ಪ ನಡ್ಕೊಳ್ಬೇಕಂತ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ಇಲ್ಲ ಅಂದ್ರೆ ಡಾಲರ್ ಬೆಲೆ ಹೆಚ್ಚಾಗತ್ತೆ, ಮತ್ತೆ ಬೆಲೆಗಳ ಏರಿಕೆ ಮಾಡಬೇಕಾಗತ್ತೆ. ಇದರಿಂದ ನಾವು ನೀವೆಲ್ಲರೂ ಕೂಡ ತೊಂದರೆಯನ್ನ ಅನುಭವಿಸಬೇಕಾಗತ್ತೆ. ಮುನ್ನೆಚ್ಚರಿಕೆ ಕ್ರಮ ಸಿಕ್ಕಿದೆ, ಅದರ ಪ್ರಕಾರ ನಾವು ನಡ್ಕೊಳ್ಳೋಣ. ಈ ವಿಷಯವನ್ನ ನಿಮಗೆ ಕ್ಲಾರಿಟಿ ಕೊಡೋದಕ್ಕೋಸ್ಕರ ಮಾಡಿದ್ದೀನಿ, ತಿಳಿಸಿದ್ದೀನಿ. ಆದಷ್ಟು ಈ ವಿಷಯವನ್ನ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಪ್ರತಿಯೊಬ್ಬನು ವ್ಯಕ್ತಿನೂ ಕೂಡ, ದೇಶದ ಪ್ರಜೆನೂ ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯವಿದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ.